ರಟ್ಟಿಹಳ್ಳಿ ಮಹಾಂತೇಶ್ ಅವರು, ಇನ್ನು ನಮ್ಮ ತಿಪ್ಪೇಸ್ವಾಮಿ ಅವರು, ವೇದಿಕೆ ಮೇಲಿರ್ತಕ್ಕಂಥ ಡಾಕ್ಟರ್ ವೀರಾಪುರ ಅವರು, ಬಾಬಣ್ಣವರು, ಎಲ್ಲರೂ ಕೂಡ ಸಮಾಜದ ಏಳಿಗೆಗೆ ಬಗ್ಗೆ ಮತ್ತು ಹೋರಾಟದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಹಿಂದೆ 2 ಸಭೆಗಳಿಗೆ ಈ ಹೋರಾಟದ ಮುಂಚೂಣಿಯನ್ನು ವಹಿಸಿದಂತ ಮಾಜಿ ಶಾಸಕರು ಬೇನ್ಮರದ ಸೋದರ ಬಂದಿರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಈ ಸಭೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳನ್ನು ಅವಲೋಕನ ಮಾಡಿದ್ದಾರೆ. ಕೊನೆಯ ಭಾಷಣಕಾರ ಎಲ್ಲಿ ಹೋದ್ರು ಕೂಡ ಇರ್ತಿದ್ದೆ, ನನ್ನನ್ನು ಮೀರಿಸ ಗಂಡುಗಲಿ ಬಿಟ್ಬಿಟ್ಟಿದ್ದಾನೆ, ಶಿವಶಂಕರ್ ಬಂದ್ಬಿಟ್ಟಿದ್ದಾನೆ, ಅವನಿಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಹಾಲಪ್ಪನವರು ನನಗೆ ಬೆಂಬಲವನ್ನು ಲೆಕ್ಕ ಕೊಡಿ ಚಳವಳಿಯ ಹೋರಾಟದ ಅಧ್ಯಕ್ಷರು ಅವರೊಂದು ಏನು ಪ್ರಧಾನ ಧರ್ಮದರ್ಶಿಗಳು ಲೆಕ್ಕ ಕೊಡೋ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಮೊದಲನೇ ದಿವಸ ನಮ್ಮನ್ನೆಲ್ಲ ಏನು ಗುರುಗಳನ್ನ ಉಚ್ಚಾಟನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಂಧಿಸಿದ್ರು. ನಾನೇನು ಬರೋ ಮಟ್ಟದಲ್ಲಿ ಇರಲಿಲ್ಲ. ಕಡ್ಕೋಡ್ರು, ಶಂಕರಗೌಡರು, ಚಿಕ್ಕಬಿದ್ರಿ, ಸೋಮಣ್ಣ ಬೇವಿನ ಮರದವರು, ವೀರಾಪುರ ಡಾಕ್ಟರು, ಇನ್ನು ಅನೇಕರು 3-4 ಬಾರಿ ಬಂದು ಇದೆಲ್ಲೋ 18 ವರ್ಷ ಆದರೂ ಕೂಡ ವ್ಯತ್ಯಾಸ ಕಾಣ್ತಾ ಇದೆ, ಸಮಾಜ ಬೆಳೀತಾ ಇಲ್ಲ, ಬೆಳೆಸ್ತಾ ಇಲ್ಲ. ಪ್ರತಿ 8 ವರ್ಷಕ್ಕೊಮ್ಮೆ ಕಟ್ಟೋದು ಅವರಿಗೆ ಉಪಯೋಗ ಅನುಕೂಲ ಆಗದೆ ಸ್ವಾಮೀಜಿಗಳು ನೀವು ಮಾಡುವ ಕೆಲಸಕ್ಕೆ ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ತಕ್ಷಣ ಅವ್ರನ್ನ ಹೊರಗೆ ಹಾಕುವ ಪದ್ಧತಿ ಈ ಟ್ರಸ್ಟ್ನವರಿಗೆ ಬೆಳೆದಿದೆ. ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಸಾಕಷ್ಟು ನನಗೆ ಒತ್ತಾಯ ಮಾಡಿದೆ. 18 ವರ್ಷನೇ ನೋಡಿಲ್ದವನು ಯಾಕೆ ನನಗೆ ಬೇಕು ಅಂತ ಹೇಳಿ ನಾನು ಇದಕ್ಕೆ ಹೆಚ್ಚು ಗಮನ ವಹಿಸಲಿಲ್ಲ. ಆದರೆ ನಾನು ಒಂದು ಮಾತು ಹೇಳಿದ್ದೆ, ಭಗವಂತನ ಕರೆ ಬಂದರೆ ನಾವು ಈ ಭೂಮಿ ಬಿಟ್ಟು ಹೋಗ್ತೀವಿ. ಸಮಾಜ ಕರೆ ಬಂತು, ನಾನು ಬಂದಿದ್ದೇನೆ ಅಷ್ಟೇ. ಇದರಿಂದ ನನಗೇನು ಲಾಭ ಇಲ್ಲ. ಅನೇಕರು ಹೇಳ್ತಾರೆ ಈ ಸಮಾಜ, ಈ ಪೀಠ, ಈ ಕಟ್ಕೊಂಡು ಏನ್ ಮಾಡ್ತೀಯ, ನಿಮ್ಗೆ ರಾಜಕಾರಣ ಮುಂದೆ ಉಜ್ವಲ ಭವಿಷ್ಯ ಇದೆ, ಇದನ್ನ ಕಟ್ಕೊಂಡು ಮತ್ತೆ ನಿನ್ ಭವಿಷ್ಯ ಮಂಕ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಾನು ರಾಜಕೀಯ ಸ್ವಾರ್ಥಕ್ಕಾಗಿ ನನ್ನ ಬದುಕನ್ನ ಬೆಳೆಸ್ಕೋಬೇಕು ಅಂತ ನಾನು ಎಂದು ಇಚ್ಛೆ ಪಟ್ಟವನು. ನಾವೆಲ್ಲ ಚರ್ಚೆ ಮಾಡಿದ್ವಿ ಸಾಕಷ್ಟು. ನನ್ನ ರಾಜಕೀಯ ಬದುಕಿನಲ್ಲಿ ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ, ಈ 4 ಜನ ಟ್ರಸ್ಟ್ಗೆ ಎದುರ್ತೀನ ನಾನು ಅಂತ ನಾನು ಹೇಳಿದೆ. ಇವರೇ ನನ್ನ ರಾಜಕೀಯ ಭವಿಷ್ಯ ರೂಪಿಸ್ತಕ್ಕಂಥವ್ರಲ್ಲ. ಇವ್ರನ್ನ ಕೇಳಿ ನಮ್ಮ ತಾಲೂಕಿನ ಜನ ನನಗೆ ಬೆಂಬಲ ಕೊಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ನಾನು ಗೆದ್ದಾಗೂ ಸೋತಾಗೂ ನನಗೆ ನಮ್ಮ ಸಮಾಜ, ಅನ್ಯ ಸಮಾಜ ಎಲ್ಲರೂ ಕೂಡ ಕೈ ಹಿಡಿದು ನನಗೆ ತಂದೆಯವರ ಕಾಲದಿಂದ ನಡೆಸಿದ್ದಾರೆ. ನಾನು 18 ವರ್ಷ ಈ ಕಡೆ ತಿರುಗಿ ನೋಡಿದಂತ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನ 95ರಷ್ಟು ಈ ಕಡೆ ತಿರುಗು ನೋಡ್ತಾ ಇರಲಿಲ್ಲ. ಲೈಕ್ ಫಾದರ್ ಲೈಕ್ ಸನ್, ತಾಯಿ ಅಂತ ಮಗಳು, ನೂಲಿನಂತೆ ಸೀರೆ, ನಾಯಕನಂತೆ ನಮ್ಮ ಕಾರ್ಯಕರ್ತ, ನಮ್ಮ ಸಮಾಜ ಜನ ಅದೇ ಹೇಳಿದ್ರು, ಮಾತಾಡಿದ್ರು, ಕಲ್ತ್ಕೊಳ್ಳೋರು. ಇಲ್ಲೇ ಹೆಚ್ಚು ಮೆಂಬರ್ಶಿಪ್ ಆಗಬೇಕು ಅಂತ. ನಾವು ಯಾವ ಮೆಂಬರ್ಶಿಪ್ ಕಡೆ ತಿರುಗಾಗ್ಲಿಲ್ಲ, ಮಠದ ಕಡೆಗೂ ತಿರುಗಾಗ್ಲಿಲ್ಲ.
ಹಾಗೆ ನಾವು ನಮ್ಮ ನಾಯಕತ್ವವನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥ. ಹಾಗಾಗಿ ರಾಜಕೀಯವಾಗಿ ನಮ್ಮನ್ನ ಎದುರಿಸ್ತೀವಿ, ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದು ಭ್ರಮೆ ಅಷ್ಟೇ. ನಾವು ರಾಜಕೀಯನ ನಮ್ಮ ಬದುಕು ಅಂತ ನಾವು ತಿಳ್ಕೊಂಡಿಲ್ಲ. ರಾಜಕಾರಣ ಹಣ ಗಳಿಸೋದು, ಅಧಿಕಾರ ಪಡೆಯೋದು ಬದುಕಾಗಿದ್ರೆ ಈ ಕೆಲಸಕ್ಕೆ ಬರ್ತಿರ್ಲಿಲ್ಲ. ನಾವು ಗಟ್ಟಿಯಾಗಿದ್ದೀವಿ, ಸೋತರು ಗಟ್ಟಿಯಾಗಿದ್ದೀವಿ, ಎದುರು ಗಟ್ಟಿಯಾಗಿ ಕೆಲಸ ಮಾಡಿದ್ದೀವಿ. ಸಮಾಜದ ಕೆಲಸ 4 ವರ್ಷದಲ್ಲಿ, ಇನ್ನು 2A ಮೀಸಲಾತಿ ಹೋರಾಟ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ನಾವು ಸಂಪೂರ್ಣವಾಗಿ ಸಮಾಜಕ್ಕೆ ನಾವು ಅರ್ಪಿಸ್ಕೊಂಡಿದ್ದೀವಿ, ಸಮಾಜಕ್ಕೆ ಅರ್ಪಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಈ ಸಮಾಜವನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಸನ್ನಿವೇಶ ಎಂದು ಉದ್ಭವ ಆಗೋದಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗೋಸುಂಬೆ ತರ ಇವರು ಟ್ರಸ್ಟ್ನವ್ರು ಇದಾರಲ್ಲ, ಗೋಸುಂಬೆ ಇದ್ದಂಗೆ ಈ ಮಠನ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡಿದ್ದಾರೆ. ಯಾವ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ಆ ಸರ್ಕಾರದ ಪ್ರತಿನಿಧಿಗಳನ್ನ, ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರನ್ನ ಕರೆದು ಸನ್ಮಾನ ಮಾಡಿ ಅವರಿಂದ ಲಾಭ ಪಡೆದಿರ್ತಕ್ಕಂಥವ್ರು. ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ಯಾವುದೇ ಕೇಂದ್ರದಲ್ಲಿ ಇದ್ರು ಕೂಡ ಅವ್ರನ್ನ ಬರಮಾಡಿಕೊಂಡು ಅವರ ಅನುಕೂಲ ತಕ್ಕಂತೆ ನಡ್ಕೊಂಡಿರ್ತಕ್ಕಂಥವ್ರು, ಸ್ವಾಮೀಜಿಗಳನ್ನು ಕೂಡ ಬಳಸ್ಕೊಂಡಿರ್ತಕ್ಕಂಥವ್ರು. ನಾವು ಬಿಡಿ JDS ಇಲ್ಲಿ ಬಂದೇ ಇಲ್ಲ. ನಮ್ಮ ಕುಮಾರಸ್ವಾಮಿ ಅವರು ಬರಲಿಲ್ಲ, ನಾವು ಬರಲಿಲ್ಲ, ನಮ್ಮ ನಾಯಕರು ಬರಲಿಲ್ಲ. ಬಾಬಣ್ಣರೇ ಟೋಪಿ ಹಾಕ್ತಾರೆಲ್ಲ ದೊಡ್ಡವರು. ಹಾಗಾಗಿ ನಾವು ಇವತ್ತು ಸ್ಪಷ್ಟಪಡಿಸ್ತೀವಿ, ನಾವು ಈ ಮಠದ ಮೂಲಕ ನಾವು ಯಾವುದೇ ರಾಜಕಾರಣವನ್ನ ಮಾಡೋದಿಲ್ಲ. ಸಮಾಜ ಹಿತಕ್ಕಾಗಿ ನಾನು ಇಲ್ಲಿ ಪ್ರವೇಶ ಮಾಡಿದ್ದೇನೆ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನೋಡಿದ್ರಲ್ಲ, ಇವರೇ ಮಹಾ ದೊಡ್ಡ ರಾಜಕೀಯ ಪ್ರವೀಣರು, ಪಟುಗಳು, ಸಮಾಜ ಕಟ್ಟಿದವರು ಹೋಗಿ ಬೆಂಗಳೂರು ಪ್ರೆಸ್ ಮೀಟ್ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ, ನಮ್ಮ ಸಮಾಜಕ್ಕೆ ಮಂತ್ರಿಗಿರಿ ಕೊಡ್ರಿ ಅಂತ. ನೀವೇನ್ ಸಮಾಜಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಫಸ್ಟ್. ಎಲ್ಲರೂ ಹೋಗಿ ಬಿದ್ದವ್ರನ್ನ ಎತ್ತಿದ್ದೀರಾ? ರಾಜ್ಯ ತುಂಬ ಹೋಗಿ ಸಮಾಜ ಕಟ್ಟಿದ್ದೀರಾ? ಅದೊಂದು ಹರಜಾತ್ರೆ ಮಾಡಿ ಒಂದಿಷ್ಟು ದಿವಸ ಕೆಲಸ ಮಾಡಿದ್ ಬಿಟ್ರೆ ಯಾವ ಕೆಲಸ ಗನಂದಾರಿ ಕೆಲಸ ಮಾಡಿದ್ರೆ ಹೇಳಿ. ಜನ ಕೊಟ್ಟು ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಲೆಕ್ಕ, ಕಳ್ಳ ಲೆಕ್ಕ, ಮೋಸದ ಲೆಕ್ಕ ಕೊಟ್ಟು ನೀವು ಪ್ರಾಮಾಣಿಕರು ಅಂತ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಷ್ಟೇ. ಮತ್ತೆ ನೀವೆಲ್ಲ ಬಹಳ ಸಮಾಜ ಕಟ್ಟಿರಲ್ಲ, 18 ವರ್ಷ ಪ್ರಭಾವಿಗಳು ಅಲ್ಲ ನೀವು. ನಿಮ್ಮ ಮಾತಿನ ಮೇಲೆ ಮೊನ್ನೆ ಸರ್ಕಾರ ರಚನೆ ಆಗ್ಬೇಕಾದ್ರೆ ಮಂತ್ರಿಗೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಯಾರಿಗೂ ಕೊಡಲಿಲ್ಲ? ಅಲ್ಲಿ ಗೊತ್ತಾಗಿದೆ ನಿಮ್ಮಂತ ಅಯೋಗ್ಯರಿಂದ ಸಮಾಜ ಒಡೆದೋಗಿದೆ, ಇವ್ರ ಶಕ್ತಿ ಕುಂದೋಗಿದೆ, ಇವ್ರನ್ನ ನಾವು ಗಮನಿಸೋ ಅವಶ್ಯಕತೆ ಇಲ್ಲ, ಇವರಿಂದ ನಮಗೇನು ನಷ್ಟ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲರಿಗೂ ಒಬ್ಬರ ಹೆಸರು ಹೇಳಕ್ ಹೋಗಿದ್ದಾರೆ. ಒಬ್ರು 2A ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಆದಾಗ ನಾನೇ ನಾಯಕ ಅಂತ ಹೇಳಿದ್ರು. ತದನಂತರದಲ್ಲಿ ಸಮಾಜಕ್ಕೆ ಏನು ಕೊಡಬೇಡಿ ಅಂತ ಈ ಸರ್ಕಾರದಲ್ಲಿ ಬಾಯಿ ತೆಗೆದಂತ ಮನುಷ್ಯನ ಹೆಸರನ್ನ, ಯಾಕೆ ಶಿವಾನಂದ ಪಾಟೀಲ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಿಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರ ಹೆಸರು ಯಾಕೆ ಕೇಳಲಿಲ್ಲ? ಗಣೇಶ್ ಹುಕ್ಕೇರಿ ಹೆಸರು ಯಾಕೆ ಕೇಳಲಿಲ್ಲ? ಅಶೋಕ್ ಮನ್ಗೋಳಿ ಹೆಸರು ಯಾಕೆ ಕೇಳಲಿಲ್ಲ? BR ಪಾಟೀಲ್ ಹೆಸರು ಯಾಕೆ ಕೇಳಲಿಲ್ಲ? ಸ್ವಾರ್ಥಿಗಳು ತಮ್ಮ ಲಾಭಕ್ಕಾಗಿ ಆ ಕಾಶ್ಯಪನ್ನ ಬಳಸ್ಕೊಳ್ಳೋಕ್ಕೋಸ್ಕರ
ಹೆಸರು ಹೇಳಕ್ ಹೋಗಿದ್ದಾರೆ. ಅವನ ಹೆಸರು ಹೇಳಿ ಇನ್ನು ಆಗಲು ತಪ್ಪಿಸ್ಬಿಟ್ರು ಪಾಪ. ಅವನು ಮಾಡಲಿಲ್ಲ, ಆಗಲು ಬಿಡ್ಲಿಲ್ಲ. ಇವ್ರು ಹೋಗೇ ಇದ್ರೆ ಆಗಿರೋ ಮಾಡ್ತಿದ್ರೆ ನಮ್ಮ ಸಮಾಜಕ್ಕೆ ಇವ್ರಿಗೆ ಏನ್ ಶಕ್ತಿ ಇದೆ ಅಂತ ಹೋಗಿದ್ದಾರೆ. ಇಷ್ಟೊತ್ತಂಕ ಕಥೆ ಹೇಳಿದ್ರಲ್ಲ, ನಮ್ಮ ಕಥೆ ಅಲ್ಲ ಸತ್ಯದ ಕಥೆಯನ್ನ ಬಿಚ್ಚಿಟ್ರಲ್ಲ ನಮ್ಮ ಸೋಮಣ್ಣ ಬೇವಿನಮರದವರು, ಆಲಂನವರು, ಮಾತನಾಡುವಂಥವ್ರು ಎಲ್ಲರೂ ಕೂಡ ಸತ್ಯದ ಕಥೆ ಹೇಳಿದ್ದನ್ನ ಕೇಳಿದ್ರೆ ನಮ್ಗಿನ್ನೂ ಕಿಚ್ಚು ಬರ್ತಾ ಇದೆ. ಇನ್ನು ಇವ್ರನ್ನ ಇಲ್ಲಿ ಇಟ್ಕೊಂಡಿದಾರಲ್ಲ ಜನ ಅಂತ ಹೇಳಿ ಉಳಿಸಿದಾರಲ್ಲ ಅಂತ ಹೇಳಿ ಈ ಮಠವನ್ನ ಒಂದು ರೀತಿ ವ್ಯಾಪಾರಿ ಕೇಂದ್ರ ಮಾಡ್ಕೊಂಡ್ಬಿಟ್ಟಿದ್ದ ಮನುಷ್ಯ. ಉಮಾಪತಿ ವ್ಯಾಪಾರಿ ಕೇಂದ್ರ ಆಗೋಗಿತ್ತು. ಧರ್ಮದ ಕೇಂದ್ರ ಆಗಲಿಲ್ಲ, ಶಿಕ್ಷಣ ಕೇಂದ್ರ ಆಗಲಿಲ್ಲ, ಆಧ್ಯಾತ್ಮಿಕ ಕೇಂದ್ರ ಆಗಲಿಲ್ಲ, ಧಾರ್ಮಿಕ ಕೇಂದ್ರ ಆಗಲಿಲ್ಲ. ಅವರ ಅನುಕೂಲಕ್ಕೆ ತಕ್ಕಂತೆ ಸ್ವಾಮೀಜಿಗಳು ಬಳಕೆ ಆಗಬೇಕು. ಈ ಭೂಮಿ ಅವರ ಅನುಕೂಲಕ್ಕೆ ತಕ್ಕಂತೆ ಉಪಯೋಗ ಆಗಬೇಕು. ಆ ರೀತಿ ಮಾಡಬೇಕು. ಇವತ್ತು ಅವ್ರ ಅನುಕೂಲಕ್ಕೆ ತಕ್ಕಂತೆ ನಡೆದದ್ದಕ್ಕೆ ಎಂತ ಸನ್ನಿವೇಶ ಬಂದಿದೆ ನಮಗೆ. ನಾವು ಕೇಳಿದ್ದೇನೆ, 18 ವರ್ಷದ ಲೆಕ್ಕ ಕೊಡಪ್ಪ ಅಷ್ಟೇ. ನೀನು ಆ 8 ವರ್ಷಕ್ಕೊಮ್ಮೆ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡಬೇಡ. ತಪ್ಪುಗಳಿದ್ರೆ ತಿದ್ದಿಕೊಂಡು ನಾವು ಗೋಡೆ ಮಧ್ಯೆ ಕೂತ್ಕೊಂಡು ಸರಿ ಮಾಡ್ಕೊಂಡು ಸ್ವಾಮೀಜಿಗಳಿಗೆ ನೀವು ಪ್ರಶ್ನವರು ಪ್ರಾಮಾಣಿಕವಾಗಿದ್ದರೆ ಸರಿದಾರಿಗೆ ಹೋಗಿಸ್ರಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಅನುಕೂಲ ಕುಡಿಲಿಲ್ಲ ಅಂತ ಹೇಳಿ ಸ್ವಾಮೀಜಿಗಳನ್ನ 8 ವರ್ಷಕ್ಕೊಮ್ಮೆ ನಾವು ತಂದಿದ್ವಿ. ಸ್ವಾಮೀಜಿಗಳು ನೋಡ್ತೀವಿ, ಮುಂಚೆ ತಂದವರು ನೀವೇ, ಸಿದ್ಲಿಂಗ ಸ್ವಾಮೀಜಿನ ಕಳಿಸಿದ್ರು ನೀವೇ, ಮತ್ತೆ 8 ವರ್ಷಕ್ಕೆ ಹುಡುಕೊಂಡ್ಬಂದವರು ನೀವೇ ಅಲ್ಲಪ್ಪ. ನೀವು ಮದುವೆಯಾಗಿ ಸಂಸಾರ ಮಾಡಿ ಮಗು ಹೊಡಿತೀರಿ. ಮಗು ಹೊಡೆದಾಗ ಅದು ಅಂಗವಿಕಲ ಆಯ್ತು ಅಂತ ಹೇಳಿ ಆ ಮಗುನ ದಾರಿ ತಳ್ಳಕ್ಕಾಗತ್ತ? ನೀವು 8 ವರ್ಷದಿಂದ ತಂದ ಮಗು ಈಗ ಸರಿ ಇಲ್ಲ, ಈಗ ಸ್ವಾಮಿಗಳು ಸರಿ ಇಲ್ಲ ಅಂತ ಹೇಳಿ ನೀವು ಸ್ವಾಮೀಜಿನ ಬೀದಿ ಕಳಿದ್ರೆ ಮಕ್ಕಳನ್ನ ಹೆಂಗೆ ನಾವು ಜೋಪಾನ ಮಾಡ್ತೀವೋ ಹಾಗೆ ಸ್ವಾಮೀಜಿಗಳನ್ನು ಕೂಡ ನಾವು ಗೌರವಿಸಬೇಕು, ಜೋಪಾನ ಮಾಡಬೇಕು. ಅದು ಬಿಟ್ಟು ನಾವು ಕೇಳಿದ್ದು ಸತ್ಯ ಕೇಳಿದ್ರೆ ಅವ್ರು ಸಂಕಷ್ಟ ಬಂತು. ಇದಕ್ಕೆ ಇವ್ರು ಏನ್ ಮಾಡಿದ್ರು, ಅವ್ರು ಉಚ್ಚಾಟನೆ ಮಾಡ್ತೀವಿ ಅಂತ ಅಂದ್ರು. ಉಚ್ಚಾಟನೆ ಮಾಡಾದ್ಮೇಲೆ ಏನ್ ಮಾಡಿದ್ರು, ನಾವು ಲೆಕ್ಕ ಕೊಡೋ ಚಳುವಳಿ ಪ್ರಾರಂಭ ಮಾಡಿದ್ದಕ್ಕೆ ಲೆಕ್ಕ ಕೊಡ್ರಿ ಅಂತ ಯಾರು ಕೇಳಿದ್ರು, ನೀನೇ ಲೆಕ್ಕ ಕೇಳಕ್ಕೆ. ನೀನೇನು ₹1 ಕೊಟ್ಟಿದ್ಯಾ, ನೀನೇನು ಕೆಲಸ ಮಾಡಿದ್ಯಾ, ನೀನೇನು ದಾನ ಮಾಡಿದ್ಯಾ, ನಿಮ್ಗೇನು ಹಕ್ಕ ಐತಿ? ಎಲ್ಲರನ್ನು 18 ವರ್ಷ ಎದುರಿಸಿ ಯಾವಾಗ ಎಲ್ಲರೂ ಸೇರಿ ಪರಮೇಶ್ವರನ್ನ ಲೆಕ್ಕ ಕೊಡಿ ಚಳವಳಿ ಹೋರಾಟದ ಸಮಿತಿಯ ಅಧ್ಯಕ್ಷರು ಮಾಡಿಲ್ವೋ ಅಲ್ಲಿಗೆ ಅವ್ರಿಗೆ ಬಂದು ನೋಡ್ರಿ ಊಟ ಬಂದು ಅಲ್ಲಿಗೆ ಅವರು ಹೆದರಿದ್ರು. ಅಲ್ಲಿವರೆಗೆ ಶಿವಶಂಕರ್ ಏನ್ ಮಾಡ್ತಾನೆ ಬರೋದಿಲ್ಲ, ಇನ್ಯಾರು ಏನ್ ಮಾಡ್ತಾರೆ ಇಲ್ಲಿ ಯಾರು ಕೇಳೋದಿಲ್ಲ. ನಾನೇನು ಗೊತ್ತಿರ್ಲಿಲ್ಲ. ಕೊನೆಗೆ ಗೌಡ್ರು ನೀವು ಬರ್ದೇ ಇದ್ರೆ, ಸಮಾಜ ಎಲ್ಲ ನೀವು ಬರ್ದೇ ಇದ್ರೆ ಇದು ಸಮಸ್ಯೆ ಪರಿಹಾರ ಆಗಲ್ಲ ಅಂದ್ಮೇಲೆ ನಾನು ಹೆಜ್ಜೆ ಇಟ್ಟದಕ್ಕೆ ಇವತ್ತು ನಾವೆಲ್ಲರೂ ಒಳಗೆ ಬಂದಿದ್ದೀವಿ, ಅವರೆಲ್ಲರೂ ಹೊರಗೆ ಅಷ್ಟೇ. ನಾವಿನ್ನು ಒಳಗೆ ಬರಬಾರ್ದು ಅಂತ ಹೇಳಿ ಲೆಕ್ಕ ಕೊಡೋಕೆ ಪ್ರಯತ್ನ ಮಾಡಿದ್ವಿ. ಲೆಕ್ಕ ಕೊಡೋ ದಿವಸ ಸಮಾಜ ಎಲ್ಲ ಒಂದ್ ಕಡೆ, ಕಳ್ಳರು ಸುಳ್ಳು ಸಮಾಜದ ಹಣವನ್ನ ಲೂಟಿ ಮಾಡೋದು ಒಂದ್ ಕಡೆ. ಲೆಕ್ಕ ಕೊಟ್ಟು ಅವತ್ತಿನ ದಿವಸ ಸಂಚು ಮಾಡ್ಕೊಂಡ್ ಬಂದಿದ್ದು ಸ್ವಾಮೀಜಿಗಳನ್ನ ಏನಾರ ಮಾಡಿ ಹೊರಗೆ ಹಾಕ್ಬಿಡೋಣ, ಪೊಲೀಸ್ ರಕ್ಷಣೆ ಒಳಗೆ. ಶಿವಶಂಕರ್ ಏನ್ ಬರಲ್ಲ, ಅರೆಸ್ಟ್ ಮಾಡಿಸ್ಬಿಟ್ಟಿದೀವಿ. ಅವತ್ತು ಜನರು ಏನ್ ಬರಲ್ಲ, ಲೆಕ್ಕ ಕೊಡೋದು ನೆಪ ಮಾಡಿ ನಾವು ಆ ಮನಗೋಳಿ ಸ್ವಾಮಿ ಕರ್ಕೊಂಡ್ ಬಂದಿದ್ದೀವಿ. ಇವ್ರನ್ನ ಹೊರ ತಳ್ಳಿ ಅವ್ರನ್ನ ಒಳಗೆ ಕುದಿಸ್ಬಿಡ
ಬಿಡೋಣ ಅಂತ ಭಗವಂತ ಬನದಂತೆ ಕೊಯ್ಯಾಟ ಏನೋ ಕೊಲೆ ಮಾಡೋ ಕೈಗಳು ನೂರಿದ್ರೆ ಕಾಯ ಕೈಗಳೇ ಅದಾವೆ ಭಗವಂತ. ಸಾಂದರ್ಭಿಕವಾಗಿ ಅವತ್ತು ನಾನು ಬರೋನಿರ್ಲಿಲ್ಲ, ನಮ್ಮ ಅರುಣ್ ಕುಮಾರ್ ಅವನು ಇದಕ್ಕೆ ಪಾತ್ರಧಾರಿನೇ ಈ ಹೋರಾಟಕ್ಕೆ. ಚಿಕ್ಕಬಿದ್ರಿ ಅಣ್ಣ ನೀ ಬರದೇ ಇದ್ರೆ ವಿಕೋಪಕ್ಕೆ ಹೋಗುತ್ತೆ ಬರ್ರಿ ಅಂತ ನಾನೆಲ್ಲ ಮದುವೆ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಯಾವ ಕಾರ್ಯಕ್ರಮ ನಾನು ಬಂದಿದ್ದೇ ತರ ಅವ್ರ ಕಾರ್ಯಕ್ರಮ ಅಲ್ಲಿಗೆ ಅಸ್ತವ್ಯಸ್ತ ಆಗುತ್ತೆ. ಅಸ್ತವ್ಯಸ್ತ ಆಗಿದ್ದೆ ಸರಿ. 5 ಗಂಟೆವರೆಗೂ ಹೇಳೋದನ್ನ ಖಾಲಿ ಕುರ್ಚಿ ಇದ್ರು ಕೂಡ 5 ಗಂಟೆವರೆಗೂ ಸುಮ್ಮನೆ ಲೆಕ್ಕ ಕೊಟ್ಟದೆ ಕಳೆದ ಲೆಕ್ಕ ಸುಳ್ಳು ಲೆಕ್ಕ 27 ಕೋಟಿ 61 ಲಕ್ಷ ಎಷ್ಟು ಪೈಸಾ ಬರುವುದ ಪಾಪ ಪ್ರಾಮಾಣಿಕತೆ ಪೈಸಾ ಬರೋದು. ಆ ಸ್ವಾಮಿ ಗೊತ್ತಿಲ್ಲ ಮನವಳ್ಳಿ ಸ್ವಾಮಿಗೆ, ಅವ್ರೇನೋ ದೊಡ್ಡ ಸಿಕ್ಬಿಡುತ್ತಿಲ್ಲ ಅಂತ ಹೇಳಿ ಪಾಪ ತಯಾರಾಗಿ ಬಂದ್ಬಿಡುದು ಮಾರಾಯ ಮದುಮಗ ನಾವು ಹೇಳಿದ್ವಿ ದಯವಿಟ್ಟು ಅವರು ನಮ್ಮವರೇ, ನಮ್ಮ ಸ್ವಾಮಿಗಳೇ, ಕಾವ್ಯ ದೊಡ್ಡವರಿಗೆ ಕಾವ್ಯದ ಸಂಸ್ಕೃತಿ ನಮ್ದು. ದಯವಿಟ್ಟು ಯಾರು ಏನೋ ಅವ್ರಿಗೆ ಕೊನೆಗೆ ಮಾನಸ್ವಾಮಿಗಳು ಪಾದಕ್ಕೆ ಬೀಳಕ್ ಬಂದು ತಪ್ಪಾತು ಅಂತಂತೇಳಿ ಯಾರೇನು ಮಾಡಬೇಡಪ್ಪ ಸುಮ್ ಕಳಿಸ್ಬಿಟ್ರಿ ಗೌರವಿತವಾಗಿ. ಆದ್ರೂ ಜನರು ರೋಷ ಇತ್ತು, ಪೊಲೀಸ್ ರಕ್ಷಣೆಯಲ್ಲಿ ಹೋದ್ರು. ಅದಾದ್ಮೇಲೆ ಈ ಉಮಾಪತಿ ಮತ್ತು ಅವ್ರ ತಂಡ ಏನಿದೆ ಅವರು ಅವತ್ತು ಬಂದಂತ ಜನಕ್ಕೆ ಶಿವಶಂಕರ್, ಅರುಣ್ ಕುಮಾರ್, ಆಮೇಲೆ ಅಜಯ್ ಮೂವರು ಕೂಡ, ಶಿವಶಂಕರ್ ಮಾಜಿ ಶಾಸಕ, ಅರುಣ್ ಕುಮಾರ್ ಮಾಜಿ ಶಾಸಕ, ಅಜಯ್ ಕುಮಾರ್ ಇವರುಗಳು ಲೆಕ್ಕ ಕೊಡೋ ಸಭೆಯಲ್ಲಿ ಗಲಾಟೆಯನ್ನು ಎಬ್ಬಿಸಿ ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಮತ್ತು ಬಂದಂತಹ ಅವರ ಹಿಂಬಾಲಕರು ಬಹಳಷ್ಟು ಜನ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿರದ ವ್ಯಕ್ತಿಗಳಿದ್ದರು ಎಂದು ತಮ್ಮ ಗಮನ. ಯಾಕೆ ನೀವೆಲ್ಲ ಅವ್ರು ಬಂದಿದ್ರಿಲ್ಲಪ್ಪ, ನೀವು ನಮ್ಮ ಸಮಾಜದವರಲ್ಲ, ಸಮಾಜದವರಲ್ಲ. ಅವರು ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿದ್ರು, ಕರ್ಕೊಂಡ್ಬಂದ್ರೆ ಎಲ್ಲಿದ್ರು ಊಟ ಮಾಡಿ ಮಾತಿಗೆ ಹೊರಟ್ಬಿಟ್ರು, ಅಡಿಗೆ ಮನೆ ಬಂದಿದ್ರು. ಆಮೇಲೆ ಏನ್ ಬರೀತಾರೆ, ಶಿವಶಂಕರ್ ಇವರುಗಳು ಪೀಠಕ್ಕೆ ಆಸ್ತಿ ಪಾಸ್ತಿ ನಷ್ಟ ಆಗುವ ಸಂಭವ ಇರುವ ಹಾಗೂ ಸಮಾಜಕ್ಕೆ ಸೇರಿದ ಜನರನ್ನು ಬೇರೆ ಸಮಾಜ ಕರೆದುಕೊಂಡು ಬಂದು ಪೀಠದ ಸದ್ಭಕ್ತರ ಮೇಲೆ ಹಲ್ಲೆ ಮಾಡಿಸಿರುವುದು. ಹಲ್ಲೆ ಮಾಡಿಸಿದ ವಾಚಾನುಗೋಚರವಾಗಿ ಬಯಸಿ ಗಲಾಟೆಗಂತ ಹುನ್ನಾರದಲ್ಲಿದ್ದಾರೆ. ಇವರು ಹುಡುಗರನ್ನ ಹಾನಿ ಮಾಡುವ ಸಂಭವ ಇದೆ. ಮುಂದುವರೆದಂತೆ ಉಚ್ಚಾಟಿತ ವಚನ ಸ್ವಾಮಿಯ ಪರ ಬಂದಂತವರು ಕುಡಿದ ಅಮಲಿನಲ್ಲಿ ನಶೆಯಲ್ಲಿ ಇದ್ದುದು ಪೊಲೀಸರ ಗಮನಕ್ಕೆ ಬಂದಿದೆ. ನಾವೆಲ್ಲ ಕುಡುಕರು ಕರ್ಕೊಂಡ್ಬಂದಿಲ್ವಾ? ಹಾಗಾದ್ರೆ ನೀವೆಲ್ಲ ಕುಡುಕ್ರ? ನಾನಿವತ್ತು ಈ ವೇದಿಕೆಯನ್ನು ಮತ್ತೊಮ್ಮೆ ಹೇಳ್ತೀನಿ. ಉಮಾಪತಿ ನಮ್ಮ ಸಮಾಜದ ಜನರ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತಾಡಿದ್ದೀರಿ, ಪತ್ರ ಕೊಟ್ಟಿದ್ದೀರಾ ಜಿಲ್ಲಾಧಿಕಾರಿಗಳಿಗೆ, ಸಮಾಜದ ಜನ ಕುಡುಕರು ಅಂತ ಹೇಳಿದ್ದೀರಾ. ಇನ್ಮೇಲೆ ನೀವು ಕೂಡಲೇ ಸಮಾಜದ ಜನರಿಗೆ ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಕೇಳದೇ ಇದ್ರೆ ಈ ವೇದಿಕೆ ಮೂಲಕ ನಮ್ಮ ಸಮಾಜ ಜನರಿಗೆ ನಾನು ಕರೆ ಕೊಡ್ತೀನಿ. ಅವ್ರಿಗೆ ಎಲ್ಲೇ ಕಾರ್ಯಕ್ರಮಕ್ಕೆ ಬಂದ್ರೆ ನಾವು ಹುಡುಗರಲ್ಲ, ನೀನು ಕ್ಷಮೆ ಕೇಳು ಅಂತ ಹೇಳಿ ಅಲ್ಲಿ ಅಡ್ಡ ಹಾಕಬೇಕು. ಅವ್ರು ಏನು ಆಗಲ್ಲ, ಅಡ್ಡ ಹಾಕಿದ್ರೆ ಅವ್ರು ಹೇಳಿದ್ರೆ ಸಮಾಜ ಜನ ಏನ್ ತಿಳ್ಕೊಂಡಿದ್ದಾರೆ, ಅಯ್ಯೋ ಉಮಾಪತಿ ಬಹಳ ದೊಡ್ಡ ಮನುಷ್ಯ 30 ಕೋಟಿ ಕಟ್ತಾನೆ, ನೀನು ದುಡಿಮೆ ಮಾಡ್ತೀಯ ಕಟ್ತೀಯ, ಸಮಾಜದಲ್ಲಿ ಯಾಕಪ್ಪ ನಿಂತಿದ್ಯಾ? ದೊಡ್ಡ ಸ್ವಾಮಿಗಳು ಬಂದಿರ್ತಾರಲ್ಲ, ಸಮಾಜದಲ್ಲಿ ಬಡ್ಡಿಯನ್ನು ಕೊಟ್ಟು ಆ ಬಡ್ಡಿ ದುಡ್ಡು ನಾನು ದಾನ ಮಾಡ್ತಿದ್ದ ಇವನು, ಆ ಲೆಕ್ಕ ಕೇಳಿದಕ್ಕೆ ನನ್ನ ಮೇಲೆ ಹೇಗೆ ಬಂದ ಅಂತೇಳಿ ಪತ್ರ
ಮಾನಸ್ವಾಮಿ ನೀ ಯಾರು ಇಷ್ಟ ಇದೆ ನಿನಗೆ? ನೀನೇನೋ ಅವತ್ತು ಬೆಂಗಳೂರಿನಲ್ಲಿ ಇದರ ಸಾರಾಂಶ ಇದಕ್ಕೂ ಅವ್ನು ಬರ್ದೇ ಇದ್ರೆ ನಮ್ಮ ಸಮಾಜದವರು ಅವನೇನು ಬರ್ತಾನೆ ಮಸಿ ಬಳಿಯ ಕಾರ್ಯಕ್ರಮ ಅನ್ಕೋಬೇಕು. ಇನ್ಮೇಲೆ ಏನಾಗಲ್ಲ ಮಸಿ ಬಳಿಯ ಕಾರ್ಯಕ್ರಮ ಇದು ನೀವು ನಿಲ್ಲಿಸ್ತೀವಿ. ಇದ್ರ ತಾತ್ಪರ್ಯ ಏನಾಯ್ತು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಅಲ್ಲಿ ಗಲಾಟೆ ಆಗುತ್ತೆ, ಗದ್ದಲ ಆಗುತ್ತೆ, ಸಮಸ್ಯೆ ಉದ್ಭವ ಆಗುತ್ತೆ. ಇದಕ್ಕೆ ಕಡಿವಾಣ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಉದ್ಬಣದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಅವ್ರು ಇಷ್ಟೇ ಸಿಕ್ಕುದು ಸಾಕಾಗುತ್ತೆ ಪೊಲೀಸರಿಗೆ. ಅವ್ರಿಗೆ ದಿನಾಕಾಯ ಯಾರಪ್ಪ ಇವನ್ನ ಅಂತ ಅದಕ್ಕೊಂದು ನಿಷೇಧಾಜ್ಞೆ ಆಡಿಸಿ ಹೊರಡಿಸ್ಬಿಟ್ರು ಬೆಂಗಳೂರಿನಲ್ಲಿ. ಆಯ್ತಪ್ಪ ನಿಷೇಧಾಜ್ಞೆ ಹೊರಡಿಸಿದ್ರಲ್ಲ, ನಾವು ಸುಮ್ಮನೆ ಹೋಗಿ ಬಿಡತ್ತಾರೆ, ಪೂಜೆ ಪುನಸ್ಕಾರ ಬಂದು ಹೋಗ್ತಾರೆ. ಇದಕ್ಕೆ ಮತ್ತೆ ನಾವೊಂದು ತಿಂಗಳು ಕಳೆದ ಮೇಲೆ ಪತ್ರ ಕೊಡ್ಬೇಕು. ನೋಡ್ರಿ ನಿಷೇಧಾಜ್ಞೆ ಮಾಡಿದಿರಿ, ಸಂತೋಷ ಆಯ್ತು. ಭಕ್ತರು ಬಂದು ಯಾವ್ದು ಬರ್ಲಿ ನಾವು ಬಂದು ಅದು ಸಮಾಜದದು, ಅವ್ರ ಅಪ್ಪಂದು ಅಲ್ಲ ನಮ್ಮ ಅಪ್ಪಂದು ಅಲ್ಲ. ಬಿಡ್ರಿ ಆ ಬೆಟ್ಟಪ್ಪ ನಮ್ಮ ಅಪ್ಪಂದು ಅವನ ಹೆಸರು ಬರೆಸ್ಕೊಂಡು ಅವನ ಅಪ್ಪಂದು ದಾನ ಮಾಡಿದ. ಈಗ ಅವ್ರು ತೋರಿಸಿದ್ರು ದಾನ ಪತ್ರ ಕೊಟ್ಟಿದಾಗ ಅಂತ ರಿಜಿಸ್ಟರ್ ಆಗಿಲ್ಲ, ಸುಮ್ಮನೆ ಸಮಾಜಕ್ಕೆ ತೋರ್ಸಕ್ಕೆ ಒಂದು ಪತ್ರ ಬರೆಸ್ಕೊಂಡು ಉಮಾಪತಿ ದಾನ ಪತ್ರ ಕೊಟ್ಟಿಲ್ಲ. ಇನ್ನು ಅವ್ರ ಹೆಸರಿಗೆ ಐತಿ. ನಾವು ಇಸಿ ತೆಗೆಸಿದೀವಿ, ಇವತ್ತಿನವರೆಗೂ ಅವ್ರ ಹೆಸರಿಗೆ ಐತಿ, ಬೆಟ್ಟಪ್ಪನ ಹೆಸರಿಗೆ. ನಾವೆಲ್ಲ ಪೇಪರ್ಸ್ ಕರೆಕ್ಟ್ ಮಾಡಿದ್ವಿ, ನಾವೇ ಜನರಿಗೆ ತೋರ್ಸಕ್ಕೆ ಬೆಟ್ಟಪ್ಪ ಆಸ್ತಿ ಶಿವಪ್ಪನವ್ರು ಕೊಟ್ಟಿದ್ದು ಬೆಟ್ಟಪ್ಪನಿಂದ ಮಠಕ್ಕೆ ಬಂದದ್ದು ಖಾಲಿ ಪತ್ರದಾಗ ಬಂದದ್ದು ಅಷ್ಟೇ. ಅದಿನ್ನೂ ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಆಗಬೇಕಾಗಿದ್ರೆ ದಾನ ಪತ್ರ ರಿಜಿಸ್ಟರ್ ಹಾಕಿ ರಿಲೀಸ್ ಮಾಡಲಿ ನೋಡೋಣ. ಪಂಪಾಪತಿ ಅಲ್ಲ, ಪಂಪಾಪತಿ ಕೇಳಿದೆ, ಪಂಪಾಪತಿ ಉಮಾಪತಿ ಅವ್ರ ಮೇಲೆ ಇವ್ರ ಮೇಲೆ. ಪಂಪಾಪತಿ ನಮ್ಮ ಜೊತೆಗೆ, ಉಮಾಪತಿ ಕಳ್ಳರಲ್ಲಿ ಇಲ್ಲಿ ಬಂದು ಮತ್ತೆ ನಾವು ಪತ್ರ ಕೊಟ್ಟು ಬಂದ್ವಿ. ನಾವೇನ್ ಕೇಳಿದ್ವಿ ನೋಡ್ರಿ, ಎಲ್ಲ ಸಮಾಜದವರು ಕೂಡ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಪಾಠ ಪ್ರವಚನ ಮಾಡ್ತಾರೆ, ಆಧ್ಯಾತ್ಮಿಕ ಕೇಂದ್ರ ಮಾಡ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಸ್ವಾಮಿಗಳು ಮಾಡ್ತಾರೆ. ಅದಕ್ಕೆ ನೀವು ಅದನ್ನ ರದ್ದುಗೊಳಿಸಿ ವಿನಾಯಿತಿ ಕೊಟ್ಟು ಕೊಡ್ರಿ ಅಂತ ನಾವೇನ್ ಪತ್ರ ಕೊಟ್ಟು ಬಂದ್ವಿ. ಕೊಟ್ಟ ತಕ್ಷಣ ಮಾರನೇ ದಿವಸ ಹೋಗಿ ಮತ್ತೆ ನಿಷೇಧಾಜ್ಞೆ ಮುಂದುವರಿಸಿದೆ ಅಂತ ಕೊಟ್ಟಿದ್ದಾರೆ. ಈಗ ಮತ್ತೆ 15 ದಿವಸಕ್ಕೆ ನಿಷೇಧಾಜ್ಞೆ ಮುಂದುವರಿಸಿದ್ದಾರೆ. ಎಂತ ನಿಲ್ಲಿಸ್ಬೇಕು ಈಗ ಅಪ್ನಾಸ ಬೇಡಪ್ಪ, ನನಗೆ ಇಷ್ಟು ಬಂದಾದ್ಮೇಲೆ ನನಗೆ ಬೇಡ ಬೇಡ ಅಂತ ಮಾನಸ್ವಾಮಿಗಳು ಗಲ್ಲಿಗಿಟ್ಟು ಹೋಗ್ಬಿಟ್ಟಿದ್ರು, ಮುಗಿದೋಗಿತ್ತು. ಅದಕ್ಕೆ ವಾರಸ್ತಾರೆ ಹೇಳಿದ್ರೆ ಸಮಾಜದಲ್ಲಿ ಮಾಡ್ತದ್ದು. ಇಂಥ ನೀಚ ಮಠವನ್ನ ಕೇಂದ್ರವನ್ನ ಮಾಡ್ತಾರೆ. ಇದರಿಂದ ಲಾಭ ಅವನಿಗಾಯ್ತು ಹೊತ್ತು ಸಮಾಜಕ್ಕೆ ಆಗಲಿಲ್ಲ. ನಿಷೇಧಾಜ್ಞೆ ಆಯ್ತು, ಪತ್ರ ಕೊಟ್ಟು ಬಂದ್ವಿ, ಹೋಗಪ್ಪ ಸುಮ್ಮನೆ ಇದಾರ. ಉಚ್ಚಾಟನೆ ಮಾಡಿದ್ರು, ಸ್ವಾಮಿನ ಹೊರಗೆ ಹಾಕಕ್ಕಾಗಿಲ್ಲ. ಅದೇನೋ ಬಾಬಾ ನಾನು ಅವ್ರು ಹುಟ್ಟಿದವರು ಇವ್ರು ಹುಟ್ಟಿದವರು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಸ್ವಾಮೀಜಿನ ದರದರನೇ ಹೇಳಿತೀವಿ, ಹಂಗ್ ಮಾಡ್ತೀವಿ ಹೊರಗೆ ಹಾಕ್ತೀವಿ ಅಂತ. ಯಾರ್ಯಾರು ಹುಟ್ಟಿದ್ರಿ ಅವ್ರಾರು ಬಂದು ಹುಟ್ಟಕ್ಕಾಗ ಆಗಿಲ್ವಲ್ಲ. ಇವತ್ತವ್ರಿಗೆ ಹುಟ್ಟಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ನಾನು ಇವತ್ತಿಗೂ ಕರೆ ಕೊಡ್ತೀನಿ, ನೀವೆಲ್ಲ ಹೇಳ್ಕೊಂಡಿದ್ರಲ್ಲ ಪ್ರಶ್ನೆ, ನಾವು ನಮ್ಮ ಅಪ್ಪಂಗೆ ಹುಟ್ಟಿದೀವಿ, ನಾವು ದರದರನೇ ಹೇಳಿದ್ದೀವಿ. ಇವತ್ತಿಗೂ ಹೇಳ್ತೀವಪ್ಪ, ನಿಮ್ಮ ಅಪ್ಪುಳಿಗೆ, ನೀವು ಅಪ್ಪುಳಲ್ಲ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬಂದು ಹೇಳಿ ನೋಡ, ಅದನ್ನು ನೋಡೋಣ. ಅದು ಆಗ್ಲಿಲ್ಲ ಅಂತ ಹೇಳಿ ಪೋಕ್ಸೋ ಕೇಸ್ ಹಾಕ್ಸೋದು ಚಿಲ್ಲರೆ ಕೆಲಸ. ಪೋಕ್ಸೋ ಕೇಸ್ ಹಾಕ್ಸಿ ಸ್ವಾಮಿಗಳನ್ನ ಹೊರಗೆ ಕಳಿಸ್ಬೇಕು ಅಂತ ಏನ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು. ಕೇಸ್ ಹಾಕ್ಸ್ಬಿಟ್ರೆ ಅವನ ಯಾರೋ ಬೆಳ್ಳಿಗೆರೆ ಒಂದಿಬ್ರು ಹುಡುಗಂತೆ, ಆ ಲಕ್ಷ್ಮೇಶ್ವರದಾಗ ಅವನ ಯಾರೋ 5 ಲಕ್ಷ ಕೊಟ್ಟು ಅವ್ರನ್ನ ಬಾಯ ಹೊಡಿಸಿ ಗಟ್ಟು ಹೊಡಿಸಿ ಅವರಿಂದ ಕೇಸ್ ಕೊಡಿಸೋದು. ಇಷ್ಟಿಲ್ಲ ಕೆಲಸ ಉಮಾಪತಿ ಸಮಾಜದಿಂದ ದೊಡ್ಡವನು ಅಂತ ತಿಳ್ಕೊಂಡೈತೆ. ನೀನು ಇಷ್ಟಿಲ್ಲ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಾವು ಹೇಳ್ತಾ ಇದೀವಲ್ಲ, ಈಗ ಜನರಿಗೆ ಗೊತ್ತಾಗ್ತಾ ಇದೆ ನೀನು ಸಣ್ಣ ಬುದ್ಧಿಯ ಮನುಷ್ಯ ಅಂತ ಹೇಳಿ.
ಪೋಕ್ಸೋ ಕೇಸ್ ಹಾಕಿದ್ರು ನಮ್ಮ ವಕೀಲರು SV ಪಾಟೀಲ್ ಬುದ್ಧಿವಂತಿಕೆ ಮೇಲೆ ನಾವು ಆಂಟಿಸಿಪೇಟೆಡ್ ಬೇಲ್ ತಗೊಂಡು ಈಗ ಅವರಿಗೆ ಪೊಲೀಸರು ಒತ್ತಡ ಮಾಡಿ ಆಂಟಿಸಿಪೇಟೆಡ್ ಬೇಲ್ನ ಕ್ಯಾನ್ಸಲ್ ಮಾಡ್ಸಕ್ಕೆ ಹಾಕ್ಸಿದ್ರು. ಎಲ್ಲದೂ ಫೇಸ್ ಮಾಡ್ತೀವಿ ಉಮಾಪತಿ, ನಾವೆಲ್ಲದೂ ಫೇಸ್ ಮಾಡಕ್ ರೆಡಿ ಇದ್ದೀವಿ. ನಿನ್ನ ಪರವಾಗಿ ನಿನ್ನ ಜೊತೆಯಲ್ಲಿ ಅವ್ರು ಇದಾರಲ್ಲ, ಅವ್ರನ್ನ ಬಿಟ್ರೆ ಯಾರು ನಿನ್ ಜೊತೆಲಿ ಇಲ್ಲ. ಹುಬ್ಬಳ್ಳಿ ಮೀಟಿಂಗ್ ಕರೆದಿದ್ರಲ್ಲ, ಯಾರು ನಿನ್ ಪರವಾಗಿ ಮಾತಾಡಿದ್ರು? ಬಂದಿದ್ರೆ ಯಾರು? ಎಲ್ಲರೂ ನಿನಗೆ ಏನಂದ್ರು ನೀನು ಸ್ವಲ್ಪ ಸ್ವಾಭಿಮಾನ ಇದ್ರೆ, ಅವ್ರು ಹೇಳಿದ್ರು ನಮ್ಮ ತಿಪ್ಪೇಸ್ವಾಮಿ ಅವರು, ಸ್ವಾಭಿಮಾನಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ, ನಿನಗೆ ಎಲ್ಲಾದ್ರೂ ಸ್ವಾಭಿಮಾನ ಇದ್ರೆ ನಿನ್ ಮರುಕ್ಷಣನೇ ಬಂದು ಎಲ್ಲ ಲೆಕ್ಕ ಕೀರ್ತಿ ಪುಸ್ತಕ ಕಿಸ್ಕ ಏನೈತಿ ಎಲ್ಲ ಮಾನ ಸ್ವಾಮಿಗಳು ಅದು ಕಲಿಸಿ ನೀವು ಹೋಗ್ಬಿಟ್ರೆ ನಿನ್ ಮರ್ಯಾದೆ ಉಳಿತೈತಿ, ಇಲ್ಲಾಂದ್ರೆ ಇನ್ನೂ ಮರ್ಯಾದೆ ಹೋಗುತ್ತೆ, ಇನ್ನೂ ಮರ್ಯಾದೆ ಹೋಗುತ್ತೆ. ಪೋಕ್ಸೋ ಕೇಸ್ ಹಾಕಿ ಸ್ವಾಮಿಗಳನ್ನ ಹೊರಗಟ್ಟೆ ಜನ ನಂಬಿದಾರ ಅಂತ ಮಾಡಿದ್ದೀರಾ? ಆ ಪೋಕ್ಸೋ ಕೇಸ್ ಹಾಕ್ಸಿದ್ರೆ ಜನ ನಂಬಿದಾರ? ಏನ್ ಹೇಳ್ತಾರೆ? ಯಾರು ನಂಬಿಲ್ಲ, ಅದು ಫೇಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಯಾರು ಬಂದು ಉಮಾಪತಿ ಮೇಲೆ ನನಗೆ ಹಿಡಿದು ಎಳೆದಾಡಿದ್ದ ಅಂತ ಹೇಳಿ ಯಾರು ರೇಪ್ ಕೇಸ್ ಕೊಟ್ರೆ ಸಮಾಜ ನಂಬುತ್ತಾ? ನಾನು ನಂಬಲ್ಲ. ಉಮಾಪತಿ ಮೇಲೆ ಯಾರ ಹೆಣ್ಮಗಳು ಬಂದು ಒಂದು ರೇಪ್ ಕೇಸ್ ಕೊಟ್ರೆ ಅಥವಾ ಎಳೆದಾಡಿದ್ದ ಅಂತ ಕೇಸ್ ಕೊಟ್ರೆ ಇಲ್ಲ ಸುಳ್ಳು ಅಂತ, ಯಾಕಂದ್ರೆ ನನಗೆ ಗೊತ್ತಿದೆ ಉಮಾಪತಿ ಅಂತ ಕೆಲಸ ಮಾಡಲ್ಲ ಅಂತ. ಅಲ್ಲಿ ನೀನ್ ಯಾಕೆ ಎದುರ್ತಾನೆ ಗೊತ್ತಿಲ್ಲ, ಅವನು ಯಾವ ಪೂಜಾರಿ ನನಗೆ ಅವನ ಹತ್ರ ಏನು ನಿನ್ನ CD ಎಲ್ಲ ಗೊತ್ತಿಲ್ಲ, ಅವನಿಗೆ ಎದುರ್ಕೊಂಡು ನೀನು ಎಷ್ಟು ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನೀನ್ ಒಳ್ಳೆಯದಿರ್ಬೋದಪ್ಪ, ನಿನ್ ಜೊತೆಗೆ ಇರೋರಲ್ಲ, ಅವರಿಂದ ನಿನ್ನ ಹೆಸರು ಕೇಳ್ತಾ ಇದೆ, ನೀನು ಅವ್ನು ದೂರ ಇಟ್ಟವ್ರು ಯಾಕೆ ಇಡ್ತಾ ಇಲ್ಲ? ಯಾಕೆ ಇಡ್ತಾ ಇಲ್ಲ? ನಿಂದು ಬೇರಾಮಿ ವ್ಯವಹಾರ ಐತಿ, ನಿಂದೇನೋ ವೀಕ್ನೆಸ್ ಅವನ ಹತ್ರ ಐತಿ, ಮತ್ತೇನೇನೋ ಯಾರಿಗೂ. ಹಾಗಾಗಿ ನಾವು ನೀನು ಒಳ್ಳೆಯನೇ ನಾವು ಹೋಗ್ತೀವಿ, ಆದ್ರೆ ನಿನ್ನಂತ ಸಣ್ಣ ಮನುಷ್ಯನ ಬುದ್ಧಿ ಇರ್ತಕ್ಕಂಥ ನಾನು ನೋಡಲಿಲ್ಲ. ಸ್ವಾಮಿಗಳನ್ನ ಪೋಕ್ಸೋ ಕೇಸ್ ಹಾಕ್ಸೋದು ಅಲ್ಲೊಂದು ತಲೆ ಎದ್ದೆ ಕೂತಿದ್ದೆ. ನಮ್ಮ ನಾಯಕರುಗಳು ರಾಜ್ಯದ ನಾಯಕರುಗಳು ಬೆಂಗಳೂರಲ್ಲಿ ಸಭೆ ಕರೆದ್ರೆ ಅದೇನೋ ಹೇಳ್ತಾರೆ, ಮಾತಿರ್ತಿದ್ರೆ ನಾನು ಶಿವಪ್ಪನ ರಕ್ತ ಕೊಟ್ಟಿದ್ದೀನಿ ಅಂತ. ಅಲ್ಲಿ ಅದರ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ಹೇಳ್ಕೊಂಡದ ಸಮಾಜ ಮಾಡಿದ ಅಧ್ಯಕ್ಷರು. ಅಲ್ಲಿ ಮಾತಾಡ್ತಾ ನಮ್ಮ ಗೌಡ್ರ ಮೇಲೆ ಏನ್ ಬೇಕಂತ ಮಾತಾಡದ. ಗೌಡ್ರು ಏನ್ ಬಿಟ್ಟಿಲ್ಲ, ನಾವು ಏನ್ ಬಿಟ್ಟಿಲ್ಲ, ನಾನು ಏನು ಉಳಿಸಿಲ್ಲ. ಜನ ಮುಂದೆ ಹೇಳ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಅಲ್ಲಪ್ಪರೇ ನೀವು ಬಂದದ್ದು ಗೊತ್ತಾಗ್ತಿತ್ತು. ಏನ್ರಿ ವೀರಾಪುರ ಏನಾಗಲ್ಲ, ನನಗೆ ಗೊತ್ತಿತ್ತು, ಅದಕ್ಕೆ ಬರಲ್ಲ. ಅವನ ಕೈ ಏನೂ ಆಗಲ್ಲ. ಉಮಾಪತಿ ಇದ್ರಲ್ಲ, ಅವ್ನು ಗಂಡಸೋದ ಹೆಂಗಸೋದ, ಗಂಡಸಾಗಿದ್ರೆ ಅವು ಹೋರಾಟ ಮಾಡ್ತದೆ ಇದ್ರ ವಿರುದ್ಧ. ಶಿವಶಂಕರ್ ಇಲ್ಲಲ್ಲ ಅಂತ ಹೇಳಿ ಅವನು ಯಾವನ ರಕ್ತ ಕೊಟ್ಟಿರೋ ಕಾರಣ ಏನಿಲ್ಲ, ಸಿಗಂಡಿ ತರ ಅವನಿಗೆ ದಮ್ಮು ಇಲ್ಲ. ಸಮಾಜ ಅವನು ಮರ್ಬಿಟ್ಟಿದೆ ಶಿವಪ್ಪನ ಮಗ ಅನ್ನೋದು. ನಮ್ಮ ಗೌಡ್ರ ಮೇಲೆ ಏನ್ ಬೇಕು ಮಾತಾಡ್ಸಿದೆ. ನಾವೇನು ಕಡಿಮೆ ಬಿಟ್ಟಲ್ಲ ಕಡ್ಕೊಳ್ಳಿ ಇದ್ರಲ್ಲ, ನೀವು ಯಾಕಂದ್ರೆ ಗೊತ್ತಾಯ್ತಲ್ಲ, ನಾನೇನು ಕೇರ್ ಮಾಡಿಲ್ಲ. ಗೌಡ್ರಿಗೆ ಅನ್ನೋದೇನೋ, ನನಗೆ ಅನ್ನೋದೇನೋ, ಈ ಹೋರಾಟಗಾರರಿಗೆ ಅನ್ನೋದೇ ಗ್ಲಾಸ್ ಹೊಡೆಯಲಿಲ್ಲ ಅಷ್ಟೇ. ನಾಯಕರಿಗೆಲ್ಲ ಗೊತ್ತಾಗೋಯ್ತು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.
ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.